ಯಾಕೆ ಹಂಗೆ ನೋಡಕತ್ತೀರಿ? ನೋಡ್ಬೇಕು ಅನ್ನಿಸ್ತಾ ಇದೆ, ಅದಕ್ಕೆ ನೋಡ್ತಾ ಇದ್ದೀನಿ. ತಪ್ಪಾ? ನೋಡ್ರಿ ಮೇಡಮ್ ಅವರ, ನೋಡ್ರಿ ಇದೆಲ್ಲ ಹೊಸದಲ್ರಿ. ನನಗೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಿಲ್ರಿ. ನನಗೆ ಭಾರಿ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಇದರಲ್ಲಿ. ಮೇಡಮ್ ಅವರ, ಏನು ಹೇಳಿದ್ರು ತಪ್ಪು ಹುಡುಕ್ತಿರಲ್ರಿ. ಬಿಟ್ಬಿಡ್ರಿ ಈ ಎಲ್ಲ ಮರ್ತ್ಬಿಡ್ರಿ. ಸರಿ, ಬನ್ನಿ ಹೊರಡೋಣ. ಅಲ್ಲ, ನೀವು ನನ್ನ ಕ್ಷಮಿಸಿರೋ ಇಲ್ಲ ಅಂತ ಹೇಳೇ ಇಲ್ಲ. ಹೇಳ್ತೀನಿ, ಬನ್ನಿ. ನನ್ನ ಜ್ಯೋತಿ ಎಲ್ಲೂ ಕಾಣಿಸ್ತಾ ಇಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅವಳು ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ನಾನು ಬದುಕಿದ್ದು ಏನ್ ಮಾಡ್ಲಿ? ದಯವಿಟ್ಟು ಅವಳನ್ನ ಕಾಪಾಡು ದೇವ್ರೆ. ಅವಳು ಏನು ಅನಾಹುತ ಮಾಡ್ಕೊಳ್ದೇ ಇರೋ ಹಾಗೆ ನೋಡ್ಕೊ. ಆದಷ್ಟು ಬೇಗ ಅವಳು ವಾಪಸ್ ಮನೆಗೆ ಬರೋ ಹಾಗೆ ಮಾಡು. ಜ್ಯೋತಿ ಇಲ್ದೆ ಈ ಶಿವರಾಜು ಇಲ್ಲ ದೇವ್ರೆ. ಕೆಂಪ, ಜ್ಯೋತಿದೇನಾದ್ರೂ ಸುಳಿ ಸಿಗ್ತಾ? ಎಲ್ಲ ಕಡೆ ಹುಡುಕ್ದೆ ಮಾವಯ್ಯ, ಎಲ್ಲೂ ಸಿಗ್ಲಿಲ್ಲ. ಮಾವಯ್ಯ, ತುಳಸಿ ನೀನು? ಮಾವಯ್ಯ, ಕೆಂಪ ನನ್ನ ಹತ್ರ ಎಲ್ಲ ವಿಷಯನೂ ಹೇಳ್ದ. ಅದಕ್ಕೆ ಜ್ಯೋತಿನ ಹುಡ್ಕೋಣ ಅಂತ ಬಂದೆ. ಇಂದ್ರ ಮಾವನ ಅಲ್ಲಿ ಹುಡುಕ್ತಿದ್ದಾರೆ. ನೋಡಿದ್ರ, ಕಷ್ಟ ಅಂತ ಬಂದ್ರೆ ನೀವೆಲ್ಲರೂ ಬರ್ತೀರಾ. ಇದನ್ನ ಯಾಕೆ ಜ್ಯೋತಿ ಅರ್ಥ ಮಾಡ್ಕೋತಿಲ್ಲ ಏನೋ? ಮಾವ, ಏನೂ ಆಗಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೇಗೂ ದೇವಸ್ಥಾನದ ಹತ್ರ ಬಂದಿದೀವಲ್ಲ, ದೇವಸ್ಥಾನದಲ್ಲಿ ಹುಡ್ಕೋಣ. ಹೌದು, ಸರಿ ಬಾ. ನಾನು ಈ ರೀತಿ ಬೇಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕನ್ಸಲ್ಲೂ ಕೂಡ ಯೋಚನೆ ಮಾಡಿರ್ಲಿಲ್ಲ. ದೇವ್ರೆ, ಜ್ಯೋತಿ ಎಲ್ಲೇ ಇದ್ರು ಅವಳು ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡು. ಅವಳು ನನ್ನ ತಪ್ಪನ್ನ ಕ್ಷಮಿಸಿ ನನ್ನ ಜೊತೆ ಮತ್ತೆ ಒಂದಾಗೋ ಹಾಗೆ ಮಾಡು ದೇವ್ರೆ.